ಹಾಯ್ ಹಲೋ ನಮಸ್ಕಾರ ರೀ. ಇವಾಗ ಪಟ್ಟದಕಲ್ಲು ಮುಗಿದಿಂದ ಮತ್ತೆ ಶಿವಯೋಗ ಮಂದಿರಕ್ಕೆ ಹೊರಟಿದ್ದೆ ನೋಡಿ. ಪಟ್ಟದಕಲ್ಲಿನಿಂದ 10 ಕಿಲೋಮೀಟರ್ ದೂರದಲ್ಲಿ ಇರುವ ಶಿವಯೋಗ ಮಂದಿರ ಇದು ತುಂಬ ಚೆನ್ನಾಗಿದೆ, ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಅಲ್ಲಿಂದ 10 ಕಿಲೋಮೀಟರ್ ಅಲ್ಲೆಲ್ಲ ಗುಡ್ಡ ಕಾಡುಗಳು ತುಂಬ ಚೆನ್ನಾಗಿತ್ತು. ಹೋಗ್ತಾ ಇದ್ವಿ, ಅದರಲ್ಲಿ ಸ್ವಲ್ಪದಾಗಿ ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಗುಡ್ಡ ಕಾಣ್ತಾ ಇತ್ತು. ಅಲ್ಲೆಲ್ಲ ನೀರಾವರಿ ಪಟ್ಟಿಗಳು, ಹೊಲಗಳು ಅವೆಲ್ಲ ಜಾಸ್ತಿನೇ ಇದ್ದಾವೆ. ಅಲ್ಲಿ ಮಗ್ಳು ಇದ್ದವ್ರಿಗೆಲ್ಲ ನೋಡ್ಬೇಕಂತ ಅನ್ಸೋದಿಲ್ಲ, ನಮಗೆ ಪದೇ ಪದೇ ನೋಡಬೇಕು, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಅನಿಸ್ತಿತ್ತು. ಇದು ನಾನು ಹೋಗ್ತಾ ಇರೋದು 3ನೇ ಸಾರಿ ಶಿವಯೋಗ ಮಂದಿರಕ್ಕೆ. ಇದು ಮಲಪ್ರಭಾ ದಂಡೆಯಲ್ಲಿ ಇದೆ. ಪಟ್ಟದಕಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಇರೋದು ಇದು. ಮತ್ತು ಮಹಾಕೂಟ ಇದೆ, ಅದರಿಂದ ಮತ್ತು ಆ ಕಡೆ 5 ಕಿಲೋಮೀಟ್ರ್ ಮಹಾಕೂಟ ಶಿವಮಂದಿರ. ಮೇನ್ ಬಸ್ತಿ ಬಾದಾಮಿಗೆ ಬಂದರೆ ಎಲ್ಲ ಪ್ಲೇಸಸ್ಸು ಒಂದೇ ಕಡೆನೇ ನೋಡ್ಕೊಂಬರ್ಬೋದು ರಿಕ್ಷಾದಲ್ಲಿ. ಅಲ್ಲೆಲ್ಲ ರಿಕ್ಷಾದವರು ತೋರಿಸ್ತಾರೆ ನಮಗೆ ಎಲ್ಲ ಪ್ಲೇಸು, ಸುತ್ತಮುತ್ತಲ ಪ್ಲೇಸು. ಇನ್ನೊಂದು ಪ್ಲೇಸ್ ನೋಡ್ಕೊಂಬರ್ಬೇಕಂದ್ವಿ, ಆದರೆ ಟೈಮ್ ಸಾಕಾಗಲಿಲ್ಲ ನಮ್ಗೆ. ಇವಾಗ ನೋಡಿರಿ, ಮಲಪ್ರಭಾ ನದಿ ದಂಡಿ ಒಳಗನ ಇರೋದು ಇದು ದೇವಸ್ಥಾನ. ನದಿ ಒಳಗೆ ತುಂಬಾ ನೀರಿದ್ದವು. ನಮಗೆ ಆಟ ಆಡ್ಬೇಕಂತ ಅನಿಸಿತ್ತು. ಟೈಮ್ ಇರಲಾರ್ದ ಕಾರಣಕ್ಕೆ ನಮ್ಗೆ ಆಟ ಆಡೋಕ್ಕೆ ಟೈಮ್ ಸಿಗಲಿಲ್ಲ. ಬೇಡ, ದೊಡ್ಡ ದೇವ್ರು ನೋಡ್ಕೊಂಡು ಹೋಗೋಣ ಅಂತಂದು ಬಂದ್ವಿ. ನೋಡಿರಿ ಎಷ್ಟು ಚೆನ್ನಾಗೈತಿ ಮಲಪ್ರಭಾ ನದಿ. ನೀವು ಇಲ್ಲಿ ಬಂದು ನೋಡ್ಕೊಂಡು, ಸಂಕ್ರಮಣ ದಿನ ಅಂತೂ ತುಂಬ ಜನ ಸ್ನಾನಕ್ಕೆ ಬರ್ತಾರೆ. ಇದರಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ. ಇದು ಏಷ್ಯಾದಲ್ಲಿ ಅತಿ ದೊಡ್ಡದಾಗಿದ್ದು ತೇರು ಬೇರೆ ಇದೆ ಇದರಲ್ಲಿ. ದೇವಸ್ಥಾನದಲ್ಲಿ ಅಷ್ಟು ದೊಡ್ಡ ತೇರಿದೆ. ನಮಗೆ ತೇರಿನ ಗೇಟು ಮನೆ ಮಾಡಿದ್ರು, ಅದನ್ನ ಕದ ಹಾಕಿದ್ರು, ತೋರ್ಸೋಕ್ಕಾಗಲಿಲ್ಲ ನನಗೆ. ಅಲ್ಲಿಂದ ಇಲ್ಲಿ ಎಷ್ಟೋ ಹಸುಗಳು, ಆಕಳುಗಳು, ಎತ್ತುಗಳಿದ್ದಾವೆ. ಅದರದ್ದು ಕೊನೆ ಇವೆಲ್ಲ ಇದ್ದು ಯಾರೂ ಇರಲಿಲ್ಲ. ನಾವು ಹೋದಾಗ ಜನನೇ ಇರಲಿಲ್ಲ ಜಾಸ್ತಿ. ಇಲ್ಲಿ ಪಾಠಶಾಲೆ, ಸಂಗೀತ ಶಾಲೆ ಎಲ್ಲನೂ ಇದೆ. ಇದರಲ್ಲಿ ಪ್ರಸಾದ ಇರುತ್ತೆ. ದಿನ ಪ್ರಸಾದ ಇರಲ್ಲ, ಅಮಾವಾಸ್ಯೆ ಹುಣ್ಣಿಮೆಗೊಮ್ಮೆ ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಇದೆಲ್ಲ ಕಂಪೌಂಡಲ್ಲೇ ಹೋಗ್ತಾ ವಿಡಿಯೋ ಮಾಡ್ಕೊಂಡಿದ್ದು ನೋಡಿ. ಬನ್ನಿ, ನೀವು ನೋಡ್ಕೊಂಡು ದರ್ಶನ ತೊಗೊಂಡು ಬರೋಣ ಅಂತ ಶಿವಯೋಗ ಮಂದಿರದಲ್ಲಿ. ಇದು 1903ರಲ್ಲಿ ಸ್ಥಾಪನೆಯಾಗಿದ್ದು. ಏಷ್ಯಾದ ಅತಿ ದೊಡ್ಡ ತೇರಿದೆ ಇದರಲ್ಲಿ. ವರ್ಷಕ್ಕೆ ಒಂದು ಸಾರಿ ಶಿವಯೋಗ ಮಂದಿರ ಅಂತ ಕರಿತೀವಿ ಈ ದೇವಸ್ಥಾನನ. ಇದು ಬಾಗಲಕೋಟೆ ಜಿಲ್ಲೆಗೆ ಸೇರಿದ್ದು. ನೋಡಿ ಬಂದ್ವಿ ನಾವು, ಹಿಂದಿನ ಬಾಗಿಲಿಂದ ಬಂದಿರೋದ್ರಿಂದ ಇಲ್ಲಿ ಅಷ್ಟೇ ನೋಡಿದೆ. ಇಲ್ಲಿ 2 ಗೇಟ್ ಇದೆ ನೋಡಿ. ಇಷ್ಟೊಂದು ಪ್ರಶಾಂತವಾಗಿದೆ. ಇಲ್ಲಿ ಏನಿಲ್ಲ, 100ರಿಂದ 150, 200, 300 ಯಾರಾದರೂ ದಾನ ಕೊಡೋರು. ಎತ್ತು ಆಕಳುಗಳ ತುಂಬ ಅದಾವೆ ಇಲ್ಲಿ. ಮತ್ತು ಆಕಳು ಎತ್ತು ಅದರ ಸಗಣಿ ತಗೊಂಡು ವಿಭೂತಿ ಮಾಡ್ತಾರೆ ಇಲ್ಲಿ. ಅದು ಗೋಶಾಲೆನೂ ಬೇರೆ ಇದೆ. ಸಾಂಸ್ಕೃತಿಕ ಶಾಲೆ, ಸಂಗೀತ ಶಾಲೆ, ಪಾಠಶಾಲೆ ಎಲ್ಲ ಇದೆ ಇಲ್ಲಿ. ಬಂದು ಮಕ್ಕಳನ್ನೆಲ್ಲ ಸೇರಿಸಿ ಹೋಗ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿದೆ. ನಾವು ಅಲ್ಲೆಲ್ಲ ಓಡಾಡಿ ಬಂದ್ವಿ. ಹೋಗೋಕ್ಕೆ ಅರ್ಧ ಕಿಲೋಮೀಟ್ರ್ ಬೇಕಾಗುತ್ತೆ ಅಷ್ಟು ನಡ್ಕೊತ ಹೋಗಿ. ಎಲ್ಲ ನಾವು ಹಿಂದಿನ ಬಾಗಿಲಿಂದ ಹೋಗಿರೋದ್ರಿಂದ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಅನುಕೂಲ ಆಯಿತು. ಗೋಶಾಲೆ ಅವೆಲ್ಲ ಇದು ವೀಡಿಯೋ ಮಾಡ್ಕೊಕ್ಕಾಗಲಿಲ್ಲ, ಟೈಮ್ ಆಗಿರೋದ್ರಿಂದ. ನೋಡಿ ದರ್ಶನ ತಗೊಳ್ಳಿ ಅಂತ ಹೇಳ್ತಾ ಎಲ್ಲ ವೀಡಿಯೋನು ಹಾಕಿದ್ದೀನಿ. ಎಲ್ಲರೂ ದರ್ಶನ ತಗೊಳ್ಳಿ.